ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಬಿಗಿನರ್ಸ್ಗೆ ಇವಾಗ ಬ್ಯಾಕ್ ನೆಕ್ಕಲ್ಲಿ ಯಾವ ಥರ ಡಿಸೈನ್ಸ್ನ ಮಾಡೋದು ಅನ್ನೋದನ್ನು ತೋರಿಸೋಣ ಅಂತ ಬಿಗಿನರ್ಸ್ಗೋಸ್ಕರ ಈ ವಿಡಿಯೋ. ಏನಪ್ಪ ಅಂದರೆ ಇವಾಗ ಹಿಂದೆ ಡಿಸೈನ್ನ ಯಾವ ರೀತಿ ಕಟ್ ಮಾಡೋದು, ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದು ಒಂದು ಟೆನ್ಷನ್ ಇರುತ್ತೆ. ಅದಕ್ಕೆ ಬಿಗಿನರ್ಸ್ಗೋಸ್ಕರ ಇದು ನಾನು ಆಲ್ರೆಡಿ ಒಂದಷ್ಟು ಪೀಸ್ಗಳು ತೊಗೊಂಡಿದ್ದೀನಿ. ಒಂದೊಂದಕ್ಕೂ ಕಟಿಂಗ್ ಮಾಡಿ ತೋರಿಸ್ತೀನಿ, ಯಾವ ರೀತಿ ಮಾರ್ಕ್ ಮಾಡ್ಕೊಂಡು ಯಾವ ರೀತಿ ಡಿಸೈನ್ ಮಾಡ್ಕೋಬೇಕು ಅಂತ. ಅಂದರೆ ಬೇಸಿಕ್ ಡಿಸೈನ್ಗಳು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬೇರೆ ಬೇರೆ ಡಿಸೈನ್ಸ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಬಂದ್ಬಿಟ್ಟು ಬೇಸಿಕ್ ಆಗಿ ಇರುವಂಥ ಡಿಸೈನ್ಸ್ಗಳನ್ನ ತೋರಿಸ್ತೀನಿ. ಬನ್ನಿ ಒಂದೊಂದೇ ಡಿಸೈನ್ನ ನೋಡೋಣ. ನೋಡಿ, ಮಾಮೂಲಿ ಒಂದು ಪೀಸ್ ತಗೊಂಡಿದ್ದೀನಿ. ಸುಮ್ಮನೆ ನಾನು ಇದು ಸುಮ್ಮನೆ ತೋರಿಸ್ತಾ ಇರೋದು, ಆ ಮೆಜರ್ಮೆಂಟ್ ಏನಿಲ್ಲ. ಹಂಗಾಗಿ ಸುಮ್ಮನೆ ಒಂದು ಅಳತೆಲಿ ತೋರಿಸ್ತಾ ಇದ್ದೀನಿ. ಡೀಪು ಮಿನಿಮಮ್ ಒಂದು 10 ಇಂಚ್ಗಾದರೂ ಇರುತ್ತೆ. ಅಂಥದಕ್ಕೋಸ್ಕರ ಇದು ಸುಮ್ಮನೆ ತೋರಿಸ್ತಾ ಇರುವಂಥ ಇದು ಒಂದು ವೇಸ್ಟ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ಗೆ ನಾನು ಇಲ್ಲಿ 5.5 ತೊಗೊಂಡಿದ್ದೀನಿ. ನೆಕ್ ವಿಡ್ತು ಮತ್ತು ಶೋಲ್ಡರು ಎರಡೂ ಸೇರಿ 5.5 ಇದೆ. ಓಕೆನಾ, 5.5 ತೊಗೊಂಡಿದ್ದೀನಿ. ನೆಕ್ ವಿಡ್ತ್ ಬಂದ್ಬಿಟ್ಟು 2 ಕಾಲು ಇದೆ. 2 ಕಾಲು ತೊಗೊಂಡಿದ್ದೀನಿ. 2 ಕಾಲು ಇದು ಸುಮ್ಮನೆ ನಿಮಗೆ ಒಂದು ಅಂದಾಜು ಮೇಲೆ ತೋರಿಸ್ತಾ ಇರುವಂಥದ್ದು. ಇಲ್ಲಿಂದ ಡೀಪ್ ಬಂದ್ಬಿಟ್ಟು ನಾನು 10 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 10 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ಕಡೆಯಿಂದ ಬಂದ್ಬಿಟ್ಟು ಇಲ್ಲಿ ನಮಗೆ 3 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಇವಾಗ ಇಲ್ಲಿ ಡೀಪು ಮಿನಿಮಮ್ 3 ಇಂಚ್ ಅಂತೂ ಬೇಕೇ ಬೇಕು. 3 ಇಂಚ್ಗಿಂತ ಕಮ್ಮಿ ಅಂದರೆ ಸಣ್ಣ ಇರೋರಿಗೆ 3 ಇಂಚಿಗಿಂತ ಕಮ್ಮಿ. ಸ್ವಲ್ಪ ಡೀಪ್ ಬೇಕು ಅಂದರೆ 3 ಇಂಚಿಗೆ ಬೇಕೇ ಬೇಕು. ಓಕೆನಾ, 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇದರಲ್ಲಿ ನೀವು ಇಲ್ಲಿ ಡೀಪ್ ತಗೊಂಡಷ್ಟು ಇಲ್ಲಿ ಕಡಿಮೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ 2 ಕಾಲು ತಗೊಂಡಿದ್ದೀರಾ ಅಂದರೆ ಇಲ್ಲಿ ಡೀಪ್ ಅಗಲ ಮಾಡಿದಷ್ಟು ಇಲ್ಲಿ ಒಳಗಡೆ ಬರಬೇಕು. 2 ಕಾಲು ಇದ್ರೆ 2 ಇಂಚಿಗೆ ಬರಬೇಕು. ಹಂಗೆ ಒಂದೊಂದು ಪಾಯಿಂಟ್ ಕಮ್ಮಿ ಮಾಡ್ತಾ ಬರಬೇಕಾಗುತ್ತೆ. ಹಿಂಗೆ ಒಂದು 2 ಇಂಚು, 2, 1.25 ಆ ಥರ. ಇಲ್ಲಿ ಜಾಸ್ತಿ ಡೀಪ್ ತಗೊಂಡಷ್ಟು ಇಲ್ಲಿ ಒಳಗಡೆ ಬರಬೇಕು. ಓಕೆನಾ, ಅದೊಂದು ಪಾಯಿಂಟು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ 3 ಇಂಚು ತೊಗೊಂಡಿದ್ದೀನಿ ನಾನು. ಇಲ್ಲಿ ಮಾಮೂಲಿ ಇದ್ರ ಲೆಂತ್ ಬಂದ್ಬಿಟ್ಟು 10 ಇಂಚು. ಇದು 2 ಕಾಲಿದೆ. ಇವಾಗ ಇದನ್ನು ಈ ಥರ ಜಾಯಿಂಟ್ ಮಾಡ್ಕೋತೀನಿ. ಈ ಥರ ಜಾಯಿಂಟ್ ಮಾಡಿಕೊಂಡು ಇವಾಗ ಇದಕ್ಕೆ ರೌಂಡ್ ನೆಕ್ಕು ಯಾವ ರೀತಿ ಸಿಂಪಲ್ ಆಗಿ ಮಾಡುವಂಥ ರೌಂಡ್ ನೆಕ್ ಬಂದ್ಬಿಟ್ಟು ನೀವು ಬೇಕು ಅಂದರೆ ಈ ಥರ ಸ್ಕೇಲಲ್ಲಾದರೂ ಮಾಡ್ಕೋಬೋದು. ಇಲ್ಲ ಸ್ಕೇಲ್ ಇಲ್ಲಪ್ಪ ನಾವು ಹಾಗೆ ಮಾರ್ಕ್ ಮಾಡ್ತೀನಿ ಅಂದ್ರೂ ಮಾಡ್ಕೋಬೋದು. ನೋಡಿ, ಈ ಥರ ಸ್ಕೇಲ್ ಇರುತ್ತೆ. ಇದ್ದರೆ ಸ್ಕೇಲಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂದ್ರೂ ಪರವಾಗಿಲ್ಲ. ಇಲ್ಲಿಂದ ಒಂದು ಅರ್ಧ ಇಂಚು ಇಲ್ಲ 1 ಇಂಚು ಜಾಸ್ತಿ ಡೀಪ್ ಬೇಕು ಅಂದರೆ 1 ಇಂಚು ತೊಗೊಳ್ಳಿ. ಓಕೆನಾ, ನಿಮ್ಗೆ ಟೇಪಲ್ಲೇ ತೋರಿಸ್ತೀನಿ. ನಮ್ಮ ಕೈಯಲ್ಲೇ ಬೆರಳಲ್ಲೇ 1 ಇಂಚು ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಈ ಥರ 1 ಇಂಚಿಗೆ ತೊಗೋಬೋದು. ಇಲ್ಲ 3/4 ಇಂಚು ತೊಗೊಳ್ಳಿ. ಓಕೆನಾ, 3/4 ಇಂಚು ತೊಗೊಂಡು ಈ ರೀತಿ ರೌಂಡ್ ಶೇಪ್ನ ಕೊಡಿ. ಈ ರೀತಿ ರೌಂಡ್ ಶೇಪ್ ಕೊಡೋದು ಇಷ್ಟೇನೆ ಇದು. ಓಕೆನಾ, ಇದು ರೌಂಡ್ ಶೇಪು ಈ ರೀತಿ. ಇಲ್ಲ ನಿಮಗೆ ಈ ಥರ ಸ್ಕೇಲ್ ಆಯ್ತಪ್ಪ, ನಾವು ಸ್ಕೇಲಲ್ಲೇ ಮಾರ್ಕ್ ಮಾಡ್ಕೋತೀವಿ ಅಂದರೆ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಒಂಥರ ನೀಟಾಗೆ ಬರುತ್ತೆ. ಓಕೆನಾ, ನೋಡಿ ಅದೇ ರೀತಿ ಬಂತು. ಓಕೆನಾ, ಇದು ರೌಂಡ್ ಶೇಪು. ಯಾವ ರೀತಿ ಕಟ್ ಮಾಡೋದು ನೋಡೋಣ. ಫಸ್ಟ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ 3 ಇಂಚ್ ಬೇಕು, ಇಲ್ಲಿ 2 ಕಾಲು ಇರುತ್ತೆ. ಇದು ಲೆಂತ್ ಬಂದ್ಬಿಟ್ಟು 10 ಇಂಚಿದೆ. ಓಕೆನಾ, ಇವಾಗ ಇದು ಕಟ್ ಮಾಡ್ಕೋತೀನಿ. ಏನು ಶೇಪ್ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅದೇ ಶೇಪ್ಗೆ ಕಟ್ ಮಾಡೋದು. ಮತ್ತೆ ನೀವು ಬಿಗಿನರ್ಸ್ ಆಗಿರೋ ಇದ್ರೆ ಇದನ್ನ ಈ ಫುಲ್ಲು ಕಟ್ ಮಾಡಕ್ಕೆ ಹೋಗಬೇಡಿ, ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಇರುತ್ತಲ್ಲ, ಇಲ್ಲಿ ಒಂದು ಅರ್ಧ ಇಂಚು ಬಿಟ್ಬಿಡಿ. ಈ ರೀತಿ ಮಾಡೋದ್ರಿಂದನೂ ನಿಮಗೆ ಶೋಲ್ಡರ್ ಡ್ರಾಪ್ ಅಂತೂ ಒಂಚೂರು ಬರಲ್ಲ, ಹೆಚ್ಚು ಕಮ್ಮಿ ಬರಲ್ಲ, ನೀಟಾಗಿರುತ್ತೆ. ಓಕೆನಾ, ಇದನ್ನ ಈ ರೀತಿ ಈ ಮೆಥಡಲ್ಲೂ ಮಾಡಿ ನೋಡಿ, ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದೇ ಇಲ್ಲ. ಓಕೆನಾ, ಇದಿಷ್ಟು ಆಯಿತು. ಇವಾಗ ಇದನ್ನ ಸೈಡ್ಗೆ ಇಡೋಣ. ಇದು ಒಂದು ನೆಕ್ ಆಯಿತು. ಆಲ್ರೆಡಿ ಇಲ್ಲಿ ಬಂದ್ಬಿಟ್ಟು ಈ ರೀತಿ ಸ್ಲೀವ್ಸ್ ಬರುತ್ತೆ. ಸ್ಲೀವ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ನೆಕ್ಗಳ್ದು ಮಾತ್ರ ತೋರಿಸ್ತೀನಿ. ಓಕೆನಾ, ಇದು ಒಂದು ಡಿಸೈನ್ ಆಯಿತು. ಮತ್ತೆ ಇವಾಗ ಇನ್ನೊಂದು ಡಿಸೈನ್ ತಗೊಳ್ಳೋಣ. ಇದನ್ನು ಅಷ್ಟೇ ಮಾಮೂಲಿ 5.5 ತಗೊಂಡಿದ್ದೀನಿ. ನಾನು ಸುಮ್ಮನೆ ಒಂದು ಅಳತೆಲಿ ತೋರಿಸ್ತಾ ಇದ್ದೀನಿ. ನಾವು ಇವಾಗ ಮೆಜರ್ಮೆಂಟ್ ತಗೋಬೇಕಾದ್ರೆ ಅದ್ರ ಮೇಲೆ ಹೋಗುತ್ತೆ. ಓಕೆನಾ, ಮಾಮೂಲಿ ಇಲ್ಲಿಂದ ಇಲ್ಲಿಗೆ 10 ಇಂಚು 10 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮಾಮೂಲಿ ಇಲ್ಲಿಂದ ಇಲ್ಲಿಗೆ 3 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಜಾಯಿಂಟ್ ಆಯಿತು. ಇವಾಗ ಇದು ಯಾವ ಡಿಸೈನ್ ಇಡೋಣ ಅಂದ್ರಪ್ಪ, ಈ ಬಾಕ್ಸ್ ಟೈಪಲ್ಲಿ ಇಡೋಣ ಅಂತ. ಅದು ರೌಂಡ್ ಆಯಿತು. ಇವಾಗ ಬಾಕ್ಸ್ ಟೈಪಲ್ಲಿ ಏನಪ್ಪ ಅಂದರೆ ಇವಾಗ ನೀವು ಇಲ್ಲಿಂದ ತಗೊಂಡು ಹಿಂಗೆ ತಗೊಂಡ್ರೆ ಇದೇನಾಗುತ್ತೆ, ಸ್ವಲ್ಪ ಹಿಂಗೆ ಬರುತ್ತೆ, ಹಿಂಗೆ ಬಂದು ಹಿಂಗೆ ಬರುತ್ತೆ. ಓಕೆನಾ, ಹಿಂಗೆ ಬರುತ್ತೆ. ಇದು ಸ್ವಲ್ಪ ಡೀಪಾಗಿ ತೊಗೊಂಡ್ರೆ ಏನಾಗುತ್ತೆ, ಹಿಂಗೆ ಬಂದು ಸ್ವಲ್ಪ ಅಗಲ ಬರುತ್ತೆ, ಹಿಂಗೆ ಬರುತ್ತೆ. ಇದು ಸ್ವಲ್ಪ ಹಿಂಗೆ ಸ್ಟ್ರೈಟ್ ಬರುತ್ತೆ, ಈ ಥರ ಬರುತ್ತೆ. ನೀವು ಇಷ್ಟಕ್ಕೆ ಇಲ್ಲಿ ಎಷ್ಟಿದೆ ಅಷ್ಟಕ್ಕೆ ತಗೊಂಡ್ರೆ ಹಿಂಗೆ ಬರುತ್ತೆ. ಅಂದರೆ
ಡೀಪ್ ಬರಲ್ಲ. ನೀವು ಸ್ವಲ್ಪ ಮುಂದೆ 3 ಇಂಚಿಗೆ ತೊಗೊಂಡಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಡೀಪ್ ಬರುತ್ತೆ, ಈ ರೀತಿ ಬರುತ್ತೆ. ಓಕೆನಾ, ಅದು ನೆನ್ಪಿಟ್ಕೊಳ್ಳಿ. ನೀವೇನಾದರೂ ಇದು ಮಾಡಬೇಕು ಅಂದರೆ ಈ ಥರ ಬರುತ್ತೆ. ಅದೊಂದು ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನಾನು ಹೇಳ್ದಂಗೆ ಅಲ್ಲಿ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಆಮೇಲೆ ನೀವು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ಇದು ಬಟ್ಟೆ ಆ ಕಡೆ ಈ ಕಡೆ ಜಾರತ್ತಪ್ಪ ಅನ್ನೋ ಟೆನ್ಷನ್ ಇರಲ್ಲ. ನೀಟಾಗಿ ಸ್ಟಿಚಿಂಗ್ ಮಾಡುವಾಗ ನೀವು ಲೈನಿಂಗ್ ಬಟ್ಟೆ ಮೇಲೆ ನೀಟಾಗಿ ಮಾಡ್ಕೋಬೋದು. ಓಕೆನಾ, ಇದು ಸ್ಕ್ವಯರ್ ನೆಕ್ಕಲ್ಲಾಯಿತು. ಸೈಡ್ಗೆ ಇಡೋಣ. ಇವಾಗ ಇದೊಂದು ತಗೊಳ್ಳೋಣ. ಇದು ಆ್ಯಕ್ಚುಲಿ ಡಬಲ್ ಪೀಸ್ ಇದೆ, ಏನು ಪರವಾಗಿಲ್ಲ. ಆದರೆ ಇದು ಮಾಮೂಲಿ ಸ್ಟಿಚಿಂಗ್ ಕಟ್ಟಿಂಗ್ ಮಾಡೋಕ್ಕೋಸ್ಕರ ತೊಗೊಂಡಿರೋದ್ರಿಂದ ತೋರಿಸ್ತಾ ಇದ್ದೀನಿ. ಮಾಮೂಲಿ 10 ಇಂಚಿಗೆ ತೊಗೊಂಡಿದ್ದೀನಿ. ಮಾಮೂಲಿ ಇಲ್ಲಿಂದ ಇಲ್ಲಿಗೆ 3 ಇಂಚು. ಓಕೆನಾ, ಈ ರೀತಿ ತಗೋಬೇಕು. ಮತ್ತೆ ಇವಾಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟಿಂಗ್ ಮಾಡ್ಕೋಬೇಕು. ಆಯಿತಾ. ಇವಾಗ ಇದು ಬಂದ್ಬಿಟ್ಟು ನೀವು ಇವಾಗ ಇದನ್ನು ಡೈಮಂಡ್ ಶೇಪ್ ಅಂತ ಹೇಳ್ತಾರಲ್ಲ, ಈ ಥರ ಶೇಪ್ ಹಿಂಗೆ ಕೊಡಬೇಕು. ಅಂದರೆ ನೀವು ಮಾಮೂಲಿ ಹಿಂಗೆ ಕೊಟ್ಟರೆ ಏನಾಗುತ್ತೆ, ಡೀಪ್ ಜಾಸ್ತಿ ಬರಲ್ಲ. ಇವಾಗ ಹಿಂಗಿರೋದು ಹಿಂಗೆ ಬಂದ್ಬಿಡುತ್ತೆ. ಹಿಂಗೆ ಬರುತ್ತೆ. ಡೀಪ್ ಜಾಸ್ತಿ ಬರಲ್ಲ, ಅಗಲ ಬರಬೇಕು ನಮಗೆ. ಡೀಪು ಯಾವಾಗಲೂ ಈ ಥರ ಬಂದು ಹಿಂಗೆ ಬಂದ್ರೇ ಒಂದು ಚೆಂದ. ಹಿಂಗೆ ಬರಬೇಕು. ಇದೇನಾಗುತ್ತೆ, ಹಿಂಗೆ ಬಂದ್ಬಿಡುತ್ತೆ. ಹಿಂಗೆ ಇದು ಚಿಕ್ಕದಾಗ್ಬಿಡುತ್ತೆ. ಇಲ್ಲಿ ಕೆಳಗಡೆ ಹಿಂಗೆ ಚಿಕ್ಕದಾಗುತ್ತೆ, ಇದು ಹಿಂಗೆ ಸ್ಟ್ರೈಟ್ ಹೋಗ್ಬಿಡುತ್ತೆ. ಹಂಗೆ ಹೋಗ್ಬಾರ್ದು, ಇದು ಅಗಲ ಬರಬೇಕು. ಆಗೇನಪ್ಪ ಮಾಡಬೇಕು ಅಂದರೆ ಇಲ್ಲಿಂದ ಒಂದು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 2 ಇಂಚಿಗೆ ಕೆಳಗಡೆಯಿಂದ ಒಂದು 2 ಇಂಚ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಇವಾಗ ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡ್ಮೇಲೆ ಇವಾಗ ಇಲ್ಲಿಂದ ಇಲ್ಲಿ ಹಾಕೊಂಡಾಗ ಹಿಂಗೆ ಬರುತ್ತಲ್ಲ ಬ್ಲೌಸ್, ಹಂಗಾಗಿ ಇಲ್ಲಿ ಬ್ರಾಡ್ ಬೇಕು ನಮಗೆ. ಈ ಶೇಪ್ಗೆ ಈ ರೀತಿ ತಗೊಂಡು ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾಮೂಲಿ ಇಲ್ಲಿ ಜಾಯಿಂಟ್ ಮಾಡಿ ಮತ್ತೆ ಇದನ್ನು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಈ ರೀತಿ ಮಾಡೋದ್ರಿಂದ ನಿಮಗೆ ಇಲ್ಲಿ ಬ್ರಾಡು ನೀಟಾಗಿ ಕಾಣಿಸುತ್ತೆ. ಈ ಶೇಪು ನೀಟಾಗಿ ಬರುತ್ತೆ. ನೀವು ಇಲ್ಲಿಂದ ತಗೊಂಡ್ರೆ ಅದು ನೀಟಾಗಿ ಕಾಣಿಸಲ್ಲ. ಇದು ಶೇಪು ನೀಟಾಗಿ ಬರಲ್ಲ. ಒಂಥರ ಇಲ್ಲಿ ಚಿಕ್ಕದಾಗಿರುತ್ತೆ, ಮೇಲಿನ ಅಗಲ ಇರುತ್ತೆ. ಒಂಥರ ಶೇಪು ಚೆನ್ನಾಗಿ ಕಾಣಿಸಲ್ಲ. ಓಕೆನಾ, ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಒಂಥರ ಡೈಮಂಡ್ ಶೇಪ್ ಅಂತಲೇ ಹೇಳ್ಬೋದು. ವಿ ಶೇಪ್ ಅಂತೀವಿ. ವಿ ಅಂದರೆ ಆ ಥರ ವಿ ಅಲ್ಲ, ಇದು ಒಂಥರ ವಿ ಶೇಪ್ ಅಂತಲೇ ನಾವು ಹೇಳ್ತೀವಿ. ಕೆಲವರು ಡೈಮಂಡ್ ಶೇಪ್ ಅಂತ ಹೇಳ್ತಾರೆ. ಓಕೆನಾ, ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಇದೊಂದು ಶೇಪ್ ಆಯಿತು. ನಾನು ಓಪನ್ ಮಾಡಿ ಆಮೇಲೆ ಎಲ್ಲ ಒಂದೊಂದು ಶೇಪ್ನ ತೋರಿಸ್ತೀನಿ. ಮತ್ತು ಇವಾಗ ಇದು ಬಂದ್ಬಿಟ್ಟು ಇದು ಅಷ್ಟೇ ಮಾಮೂಲಿ 2 ಕಾಲು ಇಟ್ಕೊಂಡಿದ್ದೀನಿ. ಇಲ್ಲಿಗೆ 2 ಕಾಲು ಮಾರ್ಕ್ ಮಾಡಿದ್ದೀನಿ. ಮಾಮೂಲಿ ಇಲ್ಲಿಂದ ಇಲ್ಲಿಗೆ 10 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮಾಮೂಲಿ ಇಲ್ಲಿಂದ ಇಲ್ಲಿಗೆ 3 ಇಂಚು ಅಂದರೆ 3 ಇಂಚು 3.5 ಇಂಚುವರೆಗೂ ಬರುತ್ತೆ. 3 ಹೈಯೆಸ್ಟು. ಅದಕ್ಕಿಂತ ಇನ್ನೂ ಸ್ವಲ್ಪ ಅಂದರೆ 3.5 4 ಇಂಚು ಜಾಸ್ತಿ ಬರುತ್ತೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ಆಗಲ್ಲ. 3.5 ಇಲ್ಲ ಹೆಚ್ಚು ಅಂದರೆ 4 ಇಂಚು. ಜಾಸ್ತಿ ದಪ್ಪ ಇರೋರಿಗೆ ಒಂದು 4 ಇಂಚುವರೆಗೂ ಬ್ರಾಡ್ ತೆಗಿಬೋದು ಅಷ್ಟೇ. ಅದಕ್ಕಿಂತ ಹೈಯೆಸ್ಟು ಬರಲ್ಲ. ಅಷ್ಟೇನೆ ಹೈಯೆಸ್ಟು. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಶೇಪ್ ಹೇಗಪ್ಪ ಮಾಡಬೇಕಂದ್ರೆ ವಿ ಶೇಪ್ ಅಂದರೆ ಮಾಮೂಲಿ ಈ ಥರ ವಿ ಶೇಪ್ ಹಿಂಗೆ ಬರುತ್ತಲ್ಲ, ಈ ಶೇಪು. ಈ ಶೇಪ್ನ ನೀವು ಇಲ್ಲಿ ತಗೋಬೇಕು ಅಂದರೆ ಇದು ಈ ಥರ ಬಂದಾಗ ಡೀಪ್ ಬರಲ್ಲ. ಇದು ಈ ಶೇಪ್ ಬಂದಾಗ ಡೀಪ್ ಬರಲ್ಲ. ಆವಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲೊಂದು ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ನೀವು. ಇಲ್ಲಿ ಒಂದು ಅರ್ಧ ಇಂಚು ಯಾವಾಗಲೂ ಅಷ್ಟೇ. ಅಂದರೆ ಬೋಟ್ ನೆಕ್ಕು ಅಂತಲ್ಲ, ಮಾಮೂಲಿ ನೆಕ್ ಬಂದಾಗ ಒಂದು ಅರ್ಧ ಇಂಚು ಇಲ್ಲಿ ಎಕ್ಸ್ಟ್ರಾ ತಗೋಬೇಕು. ಏನಕ್ಕಪ್ಪ ಅಂದರೆ ಇಲ್ಲಿ ನಮ್ಗೆ ಇಷ್ಟೇ ಇದ್ರೂ ಇಲ್ಲಿ ಡೀಪು ಜಾಸ್ತಿ ಬರಲ್ಲ. ಇದು ಹಿಂಗೆ ಬಂದು ಸೇರ್ಕೊಳ್ಳುತ್ತೆ. ಅದಕ್ಕೋಸ್ಕರ ಹಿಂಗೆ ಸ್ವಲ್ಪ ಹಿಂಗೆ ಅಗಲ ಬರಬೇಕು ಅಂದರೆ ಅವಾಗ ಇಲ್ಲಿ ಸ್ವಲ್ಪ ಅಗಲ ತೊಗೊಂಡ್ರೆ ಅವಾಗ ಹಿಂಗೆ ಅಗಲ ಬರುತ್ತೆ. ಓಕೆನಾ, ಈ ರೀತಿ ಅಗಲ ಬರುತ್ತೆ. ಇಲ್ಲ ಅಂದರೆ ಹಿಂಗೆ ಸೇರ್ಕೊಂಡ್ಬಿಡುತ್ತೆ ಇದು. ಇವಾಗ ಇಲ್ಲಿ ಅಗಲ ತಗೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ಇಲ್ಲಿ ಜಾಗ ಸಿಗುತ್ತೆ. ಓಕೆನಾ, ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡೋ. ಇದೊಂದು ವಿ ನೆಕ್ಕಲ್ಲಿ ಈ ಥರ ವಿ ನೆಕ್ ಬೇಕು ಅಂದರೆ ಈ ಥರ ತೊಗೋಬೇಕು. ಓಕೆನಾ, ಇಲ್ಲಿಂದ ಒಂದು ಅರ್ಧ ಇಂಚು ಜಾಸ್ತಿ ತೊಗೋಬೇಕು ನೆಕ್ಗೆ. ಈ ಥರ ಬಂತು. ಓಕೆನಾ, ಇದು ಒಂದು ವಿ ನೆಕ್. ಇದು ಸ್ಟ್ರೇಟ್ ವಿ ನೆಕ್. ಇದು ಈ ವಿ ನೆಕ್ಕಲ್ಲಿ ಇನ್ನೂ ಒಂದು ಡಿಸೈನ್ ಬರುತ್ತೆ, ತೋರಿಸ್ತೀನಿ ಅದನ್ನು. ಇದೊಂದು ಅರ್ಧ ಇಂಚು ತಗೊಳ್ಳೋದ್ರಿಂದ ನಿಮಗೆ ನೀಟಾಗಿ ಬರುತ್ತೆ. ಓಕೆನಾ, ಕನ್ಫ್ಯೂಸ್ ಆಗಬಾರ್ದು ಅಂತ ಸುಮ್ಮನೆ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆನಾ, ಇದು ಈ ಥರ ಬಂತು. ಇದೊಂದು ನೆಕ್ ಆಯಿತು. ಮತ್ತೆ ವಿ ನೆಕ್ಕಲ್ಲೇ ಇನ್ನೊಂದು ನೆಕ್ ತೋರಿಸ್ತೀನಿ. ವಿ ನೆಕ್ಕಲ್ಲೇ ಅದು ವಿ ನೆಕ್ ಅಂತಾನೆ ಹೇಳ್ತಾರೆ, ಆದರೆ ಸ್ವಲ್ಪ ಅದು ಬ್ರಾಡ್ ಆಗಿ ಬರಲಿ ಅಂತ ಮಾಡುವಂಥ ನೆಕ್ ಅದು. ಓಕೆನಾ, ಇವಾಗ ಇಲ್ಲಿಂದ ಮಾಮೂಲಿ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಅಷ್ಟೇ 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಹೈಯೆಸ್ಟ್ ಅಂದರೆ 3 ಇಂಚ್ ಇರುತ್ತೆ. ಅದೇ ಹೇಳ್ದಂಗೆ 3.5 ಇಲ್ಲಾಂದರೆ ಅದಕ್ಕಿಂತ ಹೈಯೆಸ್ಟ್ ಅಂದರೆ 4 ಇಂಚ್ ಅಷ್ಟೇ. ಅದಕ್ಕಿಂತ ಹೈಯೆಸ್ಟ್ ಡೀಪ್ ಬರಲ್ಲ, ಅದು ಬ್ರಾಡ್ ಬರಲ್ಲ.
ಇಷ್ಟೇ. ದೊಡ್ಡ ಬ್ಲೌಸ್ ಆದ್ರೂ 3.5 ಇಲ್ಲ 4 ಇಂಚು. ಇವಾಗ ಈ ಥರ ಇದೆ. ಇವಾಗ ಇದನ್ನು ಇಲ್ಲಿಂದ 10 ಇಂಚ್ ಇದೆಯಲ್ಲ, ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾಗ ಇವಾಗ ಇಲ್ಲಿಂದ ಈ ರೀತಿ ಶೇಪ್ ತಗೋಬೇಕು. ಓಕೆನಾ? ಇದನ್ನು ವಿ ನೆಕ್ ಅಂತಾರೆ, ಆದರೆ ಇದು ಬ್ರಾಡ್ ಬರುತ್ತೆ. ಇಲ್ಲಿಂದ ಶೇಪ್ ಹಿಂಗೆ ಬರೋದ್ರಿಂದ ವಿ ನೆಕ್ ಥರನೇ ಇರುತ್ತೆ. ಶೇಪ್ ಬಂದು ನಮಗೆ ಬ್ರಾಡ್ ಬರುತ್ತೆ. ಓಕೆನಾ? ಸ್ವಲ್ಪ ಬ್ರಾಡ್ ಬರುತ್ತೆ ಅಷ್ಟೇ. ಇದು ಸುಮ್ಮನೆ ತೋರಿಸ್ತಾ ಇದ್ದೀನಿ ಇವಾಗ ಗೊತ್ತಾಗಲಿ ಅಂತ ಅಷ್ಟೇ. ಇವಾಗ ಇದನ್ನು ಈ ರೀತಿ ಇದು ಹೇಗೆ ಶೇಪ್ ಇದೆ ಹಾಗೆ ತಗೊಳ್ಳಿ. ಇದೊಂಥರ ವಿ ಶೇಪ್ ಬರುತ್ತೆ. ಈ ಥರ ಬಂತು. ಓಕೆನಾ? ಇವಾಗ ಇದು ಈ ಕಡೆ ಇಡ್ತೀನಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇವಾಗ ಇದು ಪಾಟ್ ನೆಕ್ ತಗೊಳ್ಳೋಣ. ಓಕೆನಾ? ವಿ ನೆಕ್ ಆಯಿತು, ಶೇಪ್ ಆಯಿತು. ಇವಾಗ ಪಾಟ್ ನೆಕ್ಕು. ಪಾಟ್ ನೆಕ್ಗೆ ಮಾಮೂಲಿ ನಾನು ಇದಕ್ಕೂ ಅಷ್ಟೇ 2 ಕಾಲು ತೊಗೊಂಡಿದ್ದೀನಿ. ಮಾಮೂಲಿ ಇಲ್ಲಿಂದ 10 ಇಂಚಿಗೆ ತೊಗೊಂಡಿದ್ದೀನಿ. ಇದರಲ್ಲಿ ಇಲ್ಲಿಗೆ 3.5 ಇಂಚಿಗೆ ತೊಗೋಬೇಕು, ಇಲ್ಲ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ. 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 1 ಇಂಚು ಒಳಗಡೆ ತೊಗೊಳ್ಳಿ. ಓಕೆನಾ? 1 ಇಂಚು ಒಳಗಡೆ ತೊಗೋಬೇಕು. ಇಲ್ಲಿಂದ 1 ಇಂಚು ಆಚೆ ತಗೊಳ್ಳಿ. ಓಕೆನಾ? ಇವಾಗ ಇದನ್ನ ಈ ರೀತಿ ಸೇಪ್ ಇಲ್ಲಿ ಏನಿದೆ ಇಲ್ಲಿ ಹಿಂಗೆ ಸೇರಿಸ್ಕೋಬೇಕು. ಈ ರೀತಿ ತಗೊಂಡು ಹಿಂಗೆ ಬರಬೇಕು. ಈ ರೀತಿ ಬಂದು ಇಲ್ಲಿಂದ ಸ್ವಲ್ಪ ಈ ರೀತಿ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರಬೇಕು ಶೇಪು. ಓಕೆನಾ? ಇವಾಗ ಇಲ್ಲಿಂದ ಈ ರೀತಿ ತಗೊಂಡು ಈ ರೀತಿ ಬಂದು ಇಲ್ಲಿ 1 ಇಂಚು ಒಳಗೆ ಆಚೆ ತಗೊಳ್ಳಿ. ಆಚೆ ತಗೊಂಡು ಈ ಥರ ಶೇಪ್ ಮಾಡ್ಕೊಳ್ಳಿ. ಇಷ್ಟೇ. ಇದು ಪಾಟ್ ನೆಕ್. ಇಲ್ಲಿ 1 ಇಂಚ್ ತಗೊಂಡ್ರೆ ನಿಮಗೆ ಪಾಟ್ ನೆಕ್ ಅಂತ ಅನ್ಸೋದು. ನೀವು ಅರ್ಧ ಇಂಚ್ ತಗೊಂಡ್ರೆ ಅದು ಹಿಂಗೆ ಇರುತ್ತೆ, ಹಿಂಗೆ ಬರಲ್ಲ. ಅವಾಗೇನಾಗ್ತದೆ, ಅದು ಪಾಟ್ ನೆಕ್ ಥರ ಕಾಣಿಸಲ್ಲ. ಇದೊಂದು ಈ ರೀತಿ ತಗೊಳ್ಳೋದು ಈಸಿಯಾಗಿ ಕಟ್ ಮಾಡ್ಕೋಬೋದು. ನೋಡಿ, ಇಲ್ಲಿಂದ 1 ಇಂಚ್ ಒಳಗಡೆ ತಗೊಳ್ಳಿ, ಇಲ್ಲಿ 1 ಇಂಚ್ ಆಚೆ ತಗೊಳ್ಳಿ. ಅಷ್ಟೇ. ಇದಿಷ್ಟು ತಗೊಂಡ್ರೆ ನಿಮಗೆ ಆರಾಮಾಗಿ ಆಗುತ್ತೆ. ಓಕೆನಾ? ಇದು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡೋದ್ರಲ್ಲೂ ಅಷ್ಟೇ ನೀವು ಕತ್ರಿ ಶಾರ್ಪ್ ಇರಬೇಕು ತುದಿಲಿ. ಆವಾಗಲೇ ನಿಮಗೆ ಕಟಿಂಗ್ ಮಾಡೋಕ್ಕೆ ಈಸಿ ಆಗೋದು. ಹಿಡಿದು ಕಟ್ ಮಾಡಿದ್ರೆ ಶೇಪು ಹೋಗ್ಬಿಡುತ್ತೆ. ಓಕೆನಾ? ಕತ್ರಿ ನೀಟಾಗಿದ್ರೆ ನಿಮಗೆ ಅದೊಂದು ಪಾಯಿಂಟು. ಇದರಲ್ಲಿ ನೀವು ಕತ್ರಿ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀರ ಅಷ್ಟು ಚೆನ್ನಾಗಿ ಬರುತ್ತೆ ಶೇಪ್. ಓಕೆನಾ? ನೋಡಿ, ಇಷ್ಟೇನೆ ಇದು. ಓಕೆನಾ? ಇದೊಂದಾಯಿತು. ಮತ್ತು ಇನ್ನೊಂದು ಡಿಸೈನ್ ಬಂದ್ಬಿಟ್ಟು ಇದರಲ್ಲೇ ಬಾಕ್ಸ್ ಟೈಪಲ್ಲಿ, ಅಂದರೆ ರೌಂಡ್ ನೆಕ್ಕಲ್ಲಿ ಬಾಕ್ಸ್ ಟೈಪಲ್ಲಿ ಯಾವ ಥರ ಮಾಡೋದು ಅಂತ ಆಲ್ರೆಡಿ ಇದನ್ನು ಮಾರ್ಕ್ ಮಾಡಿದ್ದೀನಿ ನಾನು. 10 ಇಂಚಿಗೆ ಮಾಮೂಲಿ 2 ಕಾಲು ತೊಗೊಂಡಿದ್ದೀನಿ, ಮಾಮೂಲಿ 10 ಇಂಚ್ ತೊಗೊಂಡಿದ್ದೀನಿ. ಇದನ್ನು ಇಲ್ಲಿಂದ ಇಲ್ಲಿ ಜಾಯಿಂಟ್ ಫುಲ್ಲು ಇರುತ್ತಲ್ಲ, ಸ್ಕ್ವಯರಲ್ಲೇ ರೌಂಡ್ ಶೇಪ್, ಸ್ವಲ್ಪ ಹಿಂಗೆ ರೌಂಡ್ ಶೇಪ್ ಮಾಡೋದು. ಇದೇನಾಗುತ್ತೆ, ನೀವು ಹಾಕೊಂಡಾಗ ರೌಂಡ್ ಶೇಪಲ್ಲೇ ಸ್ಕ್ವಯರ್ ರೌಂಡ್ ಶೇಪ್ ಬರುತ್ತೆ. ಮಾಮೂಲಿ ಹಿಂಗೆ ತೊಗೊಂಡ್ರೆ ರೌಂಡ್ ಆಗುತ್ತೆ. ಇದು ಹಿಂಗೆ ತಗೊಳ್ಳೋದ್ರಿಂದ ಏನಾಗುತ್ತೆ, ರೌಂಡು ಸ್ಕ್ವಯರ್ ಆಗುತ್ತೆ. ಓಕೆನಾ? ಮಾಮೂಲಿ ನಾವು ಬಾಕ್ಸ್ ಟೈಪಲ್ಲಿ ಹಿಂಗೆ ತಗೊಂಡ್ವಿ ಮೂಲೆ ಥರ, ಇದೇನಿಲ್ಲ, ಹಿಂಗೆ ತಿರುಗಿಸ್ಕೊಂಡಾಗ ಏನಾಗುತ್ತೆ, ಇದು ಸ್ಕ್ವಯರ್ ಆಗುತ್ತೆ. ಓಕೆನಾ? ಇದು ಒಂದು ಡಿಸೈನು. ಇನ್ನು ಯಾವ ಥರ ಡಿಸೈನ್ಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ಥರ ಡಿಸೈನ್ಸು. ಆಮೇಲೆ ನೆಕ್ಸ್ಟ್ ಬೇಕಂದರೆ ಬೋಟ್ ನೆಕ್ ಡಿಸೈನ್ಸಲ್ಲಿ ಯಾವ ರೀತಿ ಡಿಸೈನ್ಸ್ ಮಾಡ್ಬೋದು ಅಂತ ತೋರಿಸ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಂಗೆ ಕಮೆಂಟ್ ಮಾಡಿ ಯಾವ ವಿಡಿಯೋಸ್ ಬೇಕು ಅಂತ. ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಯಾವುದಾದ್ರೂ ಸರಿನೇ. ಲಂಗ ಬ್ಲೌಸು, ಗೌನು ಯಾವ ಥರದ್ದು ಬೇಕು ಅಂತ ನಾನು ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಳೋದು. ಓಕೆನಾ? ನೋಡಿ, ಈ ರೀತಿ ಇದು ಸ್ಕ್ವಯರ್, ರೌಂಡ್ ಸ್ಕ್ವಯರ್. ಇದು ತೋರಿಸ್ತೀನಿ ಇವಾಗ. ಓಪನ್ ಮಾಡಿ. ಈ ರೀತಿ ಬಂತು. ಇದು ರೌಂಡ್ ನೆಕ್, ಸ್ಕ್ವಯರ್ ರೌಂಡ್ ನೆಕ್ ಇದು. ಓಕೆನಾ? ಇದು ರೌಂಡ್ ಸ್ಕ್ವಯರ್ ಬರುತ್ತೆ. ಓಕೆನಾ? ಇದು ರೌಂಡ್ ಸ್ಕ್ವಯರ್ ಇದು. ಮತ್ತೆ ಇದು ಪಾಟ್ ನೆಕ್. ನೋಡಿ, ಪಾಟ್ ನೆಕ್ ಸ್ವಲ್ಪ ಈ ಥರ ಬೇಕಾದ್ರೆ ಮಾಡ್ಕೋಬೋದು. ಈ ಥರ ಇದ್ರೂ ಏನು ತೊಂದರೆ ಇಲ್ಲ. ನೀವು ಬೇಕು ಇನ್ನೂ ಸ್ವಲ್ಪ ರೌಂಡ್ ಶೇಪ್ ಬೇಕು ಅಂದರೆ ಈ ಥರ ರೌಂಡ್ ಶೇಪಲ್ಲಿ ತಗೋಬೋದು. ಓಕೆನಾ? ಇದು ಈ ಥರ ಬರುತ್ತೆ ಪಾಟ್ ನೆಕ್. ಓಕೆನಾ? ಈ ಥರ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ಒಂದೊಂದು ಮೆಥಡ್ ಇರುತ್ತೆ, ಅದನ್ನು ಈಸಿಯಾಗಿ ನೀವು ಕಟ್ ಮಾಡ್ಕೋಬೇಕು ಅಷ್ಟೇ. ನೋಡಿ, ಬಿಗಿನರ್ಸ್ಗೆ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಬಟ್ಟೆನೇ ತೊಗೊಂಡು ತೋರಿಸಿದ್ದೀನಿ. ಪೇಪರಲ್ಲಿ ತೋರಿಸ್ಬೋದಾಗಿತ್ತು, ಪೇಪರಲ್ಲಿ ನೀಟಾಗಿ ಬರಲ್ಲ ಅಂದ್ಬಿಟ್ಟು ಈ ಥರ ತೋರಿಸಿದ್ದೀನಿ. ಇದು ವಿ ನೆಕ್ಕಲ್ಲೇ ಡೀಪಾಗಿ ಬರುವಂಥ ವಿ ನೆಕ್. ಓಕೆನಾ? ಮತ್ತು ಇದು ಒಂದು ಮಾಮೂಲಿ ವಿ ನೆಕ್ಕು. ಇದು ಡೀಪ್ ಬ್ರಾಡ್ ಬರಲ್ಲ, ವಿ ನೆಕ್ಕು. ಈ ಥರ ವಿ ನೆಕ್. ಓಕೆನಾ? ಈ ಥರ ಡಿಸೈನ್ಸ್ಗಳನ್ನ ಕಟಿಂಗ್ ಮಾಡ್ಕೋಬೋದು ಈಸಿಯಾಗಿ.
ನಿಮ್ಗೆ ಇನ್ನೂ ಯಾವ ಥರದ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಓಕೆನಾ. ಇದು ಈ ಥರ ಬರುತ್ತೆ ನೋಡಿ. ಇದು ಆ್ಯಕ್ಚುಲಿ 2 ಪೀಸ್ ಇದೆ. ಈ ಥರ ಬರುತ್ತೆ ನೋಡಿ, ಸೂಪರಾಗಿ ಕಾಣಿಸ್ತದೆ ಅಲ್ಲ. ಇದು ಡೈಮಂಡ್ ಶೇಪ್ ಅಂತಾರೆ. ಥರ ಇದು ನೀವು ಹಾಕೊಂಡಾಗ ಏನಾಗುತ್ತೆ, ಇದು ಈ ಥರ ಬರುತ್ತೆ, ಸ್ವಲ್ಪ ಹಿಂಗೆ ಬ್ರಾಡ್ ಬರುತ್ತೆ, ಓಕೆನಾ. ನಾವು ಇಲ್ಲಿ ಹಾಕೊಂಡಾಗ ಹಿಂಗೆ ಬರುತ್ತೆ, ಅವಾಗ ಇದು ನೀಟಾಗಿ ಕಾಣಿಸುತ್ತೆ ಡಿಸೈನ್, ಓಕೆನಾ. ಎಲ್ಲ ಡಿಪೋ ಅಷ್ಟೇ ಹಂಗೆ ನೀಟಾಗಿ ಕಾಣಿಸುತ್ತೆ ಈ ರೀತಿ. ಆಯಿತು ಇದು. ಮತ್ತು ಇದು ಬಂದ್ಬಿಟ್ಟು ಬೇಸಿಕ್ ಆಗಿರುವಂಥ ಸ್ಕ್ವಯರ್ ನೆಕ್. ಇವಾಗ ಜಾಸ್ತಿ ಸ್ಕ್ವಯರು ಇವೆಲ್ಲ ಇರುತ್ತಲ್ಲ, ಆ ಥರ ನೋಡಿ ಈ ಥರ ಬಂತು ಸ್ಕ್ವಯರ್ ನೆಕ್ ಇದು, ಓಕೆನಾ. ಇಲ್ಲಿ ನಮ್ಗೆ ನೋಡುವಾಗ ಹಿಂಗಿರುತ್ತೆ, ಇಲ್ಲಿ ನಮಗೆ ಹಿಂಗೆ ಅಗಲ ಆಗುತ್ತಲ್ವ ಇಲ್ಲಿ ಶೋಲ್ಡರ್ ಹತ್ರ, ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ ಇದು ಫಿನಿಶಿಂಗ್, ಓಕೆನಾ. ನಮ್ಗೆ ನೋಡೋಕೆ ಹಿಂಗೆ ಕಾಣಿಸುತ್ತೆ. ನಾವು ಇಲ್ಲಿ ಸ್ಟಿಚಿಂಗ್ ಮಾಡಿದ್ಮೇಲೆ ಇದು ಹಿಂಗೆ ಬರುತ್ತೆ, ಆವಾಗ ಏನಾಗುತ್ತೆ ನೀಟಾಗಿ ಕಾಣಿಸುತ್ತೆ, ಓಕೆನಾ. ಇದು ಬಂದ್ಬಿಟ್ಟು ಸ್ಕ್ವಯರ್ ನೆಕ್. ಇದು ಬಂದ್ಬಿಟ್ಟು ಮಾಮೂಲಿ ರೆಗ್ಯುಲರ್ ಆಗಿ ಮಾಡುವಂಥ ರೌಂಡ್ ನೆಕ್, ಓಕೆನಾ. ನೋಡಿ ಫ್ರೆಂಡ್ಸ್, ಈ ಥರ ಬಂತು. ಈ ಥರ ಈಸಿಯಾಗಿ ನೀವು ಮಾರ್ಕ್ ಮಾಡಿಕೊಂಡು ಡಿಸೈನ್ಸ್ನ ಕಟ್ ಮಾಡ್ಕೋಬೋದು. ಇನ್ನು ಬೇರೆ ಬೇರೆ ಡಿಸೈನ್ಸ್ ಇದೆ, ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಇಷ್ಟು ತೋರಿಸ್ತಾ ಇದ್ದೀನಿ. ಈ ವಿಡಿಯೋಗಳಲ್ಲಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಮತ್ತು ಏನಾದ್ರು ಡೌಟ್ಸ್ ಇದ್ದರೂ ಅಷ್ಟೇ ಕಮೆಂಟ್ ಮಾಡಿ. ನೋಡಿ ಈ ಥರ ಬಂದಿದೆ ಡಿಸೈನ್ಸ್, ಓಕೆನಾ. ಅರ್ಥ ಆಗಿದೆ ಅನ್ಕೋತೀನಿ. ನಾನು ಯಾವ ಥರ ಕಟಿಂಗ್ ಮಾಡೋದು ಬೇಸಿಕ್ ಡಿಸೈನ್ಸ್ಗಳನ್ನ ಅನ್ನೋದನ್ನು ತೋರಿಸಿದ್ದೀನಿ. ನಾನು ಹೇಳ್ದಂಗೆ ಇನ್ನೂ ಯಾವುದಾದ್ರೂ ನಿಮಗೆ ಡಿಸೈನ್ಸ್ದು ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ಹೇಳಿದ್ನೆಲ್ಲ ಕಮೆಂಟ್ ಮಾಡಿದ್ರೆ ನಾನು ಆ ಥರ ಡಿಸೈನ್ಸ್ನ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್